ಈಗಿನ ಕಾಲದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಅದರದ್ದೇ ಆದ ನಂಬಿಕೆ ಆಚಾರ ವಿಚಾರಗಳಿದೆ. ಅದರಲ್ಲೂ ದೇವಿ ಆರಾಧನೆ ಅಂದ್ರೆ ಹೆಣ್ಮಕ್ಕಳಿಗೆ ಅಚ್ಚುಮೆಚ್ಚು. ಅದೇ ರೀತಿ ಬೆಂಗಳೂರಿನ ವಾಸವಿ ಯುವ ವೇದಿಕೆ ವತಿಯಿಂದ ಅದ್ದೂರಿಯಾಗಿ ದೇವಿ ಆರಾಧನೆಯನ್ನ ಮಾಡಲಾಗ್ತಾ ಇದೆ. ಜೆಪಿ ನಗರದ ಪುಟ್ಟೇನಹಳ್ಳಿಯ ಶುಭ ಕನ್ವೆನ್ಷನ್ ಹಾಲ್ನಲ್ಲಿ ಇದೇ ಮೊದಲ ಬಾರಿಗೆ ಒಂದೇ ಸ್ಥಳದಲ್ಲಿ ನವಶಕ್ತಿ ದೇವತೆಗಳಾದ ಕಾಶಿ ಮೀನಾಕ್ಷಿ, ಕೊಲ್ಲೂರು ಮಹಾಮೂಕಾಂಬಿಕೆ, ಕಂಚಿ ಕಾಮಾಕ್ಷಿ, ಮೈಸೂರು ಚಾಮುಂಡೇಶ್ವರಿ, ಪ್ರತ್ಯಂಗಿರಾ ದೇವಿ, ಬಾದಾಮಿ ಬನಶಂಕರಿ, ಮಧುರೈ ಮೀನಾಕ್ಷಿ, ಶೃಂಗೇರಿ ಶಾರದಾಂಬ ಹೀಗೆ 9 ದೇವಿಯರಿಗೂ ಕೂಡ ವಿಶೇಷವಾದ ಗಂಧಾಲಂಕಾರ ಮಾಡಿ ವಿಶ್ವರೂಪ ದರ್ಶನವನ್ನ ನಡೆಸಲಾಯಿತು. ಅದರಲ್ಲೂ ವಿಶೇಷವಾಗಿ ನವನಿಧಿ ಅನುಗ್ರಹ ವಜ್ರಶಕ್ತಿ ಪ್ರತ್ಯಂಗಿರಾ ದೇವಿಯನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ತಮ್ಮ ಪಾಪಗಳೆಲ್ಲ ಪರಿಹಾರ ಆಗಲಿ ಅಂತ ಬೇಡಿಕೊಂಡ್ರು. ಇನ್ನು ದೇವತೆಯ ದರ್ಶನಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾಗಿದ್ದು, ಸಾವಿರಾರು ನಾರಿಮಣಿಯರು 900 ಕಳಸವನ್ನಿಟ್ಟು ದೀಪ ಹಚ್ಚಿ ದೇವಿಯ ಕೃಪೆಗೆ ಪಾತ್ರರಾದರು. ತುಂಬಾ ಸಂತೋಷ ಆಗ್ತಾ ಇದೆ. ಜೈ ವಾಸವಿ, ಜೈ ಪ್ರತ್ಯಂಗಿರಾ ದೇವಿ, ನವಶಕ್ತಿ ಪ್ರತ್ಯಂಗಿರಾ ಪೂಜೆಗೆ ಇವತ್ತೆಲ್ಲ ಬಂದಿದ್ದೀವಿ. 900 ಸುಮಂಗ್ಲಿರು ಇಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಈ ಸದವಕಾಶ ನಮ್ಮ ವಾಸವಿ ಯುವ ವೇದಿಕೆ ಅವರು ಸಂಕಲ್ಪ ಮಾಡಿಸ್ಕೊಟ್ಟಿದ್ದಾರೆ. ತುಂಬಾ ಆನಂದ ಆಗ್ತಾ ಇದೆ. ಇನ್ನು ಕಾರ್ಯಕ್ರಮನೇ ಶುರುವಾಗಿಲ್ಲ, ಆಗಲೇ ಒಂದು ಪಾಸಿಟಿವ್ ವೈಬ್ ಬಂದ್ಬಿಟ್ಟಿದೆ. ಎಲ್ಲರೂ ಪೂಜೆ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಲಿ ಅಂತ ಕೋರ್ಕೊಂತೀನಿ. ಸರ್ವೇ ಜನ ಸುಖಿನೋ ಭವಂತು. ಇವತ್ತು ನಾವು ವಾಸವಿ ಯುವ ವೇದಿಕೆಯಿಂದ ನವನಿಧಿ ಅನುಗ್ರಹ ವಜ್ರಶಕ್ತಿ ಪ್ರತ್ಯಂಗಿರಾ ದೇವಿ ಪೂಜೆಯನ್ನು ಮಾಡ್ತಾ ಇದ್ವಿ. ಇದಕ್ಕೆ 900 ಸುಮಂಗಲಿಯರು ಪೂಜೆಗೆ ಭಾಗವಹಿಸ್ತಾ ಇದ್ದಾರೆ. ಇದೊಂದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋದು. ಇಲ್ಲಿ ಕಂಚಿ ಕಾಮಾಕ್ಷಿ, ಕಾಶಿ ವಿಜಯಾಲಕ್ಷ್ಮಿ, ಮಧುರೈ ಮೀನಾಕ್ಷಿ ಹಾಗೂ ಬಾದಾಮಿ ಬನಶಂಕರಿ, ಕಟೀಲು ದುರ್ಗಾ ಪರಮೇಶ್ವರಿ, ಮೈಸೂರು ಚಾಮುಂಡೇಶ್ವರಿ ಹಾಗೂ ಅಯ್ಯವಾಡಿಯ ಪ್ರತ್ಯಂಗಿರಾ ದೇವಿನ ಪ್ರತಿಷ್ಠಾಪನೆ ಗಂಧದಲ್ಲಿ ಮಾಡಿ ಒಂದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋಂಥ ಒಂದು ಯಾಗ ಇದು. ಹಾಗೆ ಸರ್ವೇ ಜನ ಸುಖಿನೋ ಭವಂತು ಎನ್ನುವ ರೀತಿಯಲ್ಲಿ ಈ ಒಂದು ಯಾಗವನ್ನು ಮಾಡ್ತಾ ಇದ್ದೀವಿ ಮ್ಯಾಮ್. ಇವತ್ತಿನ ಕಾರ್ಯಕ್ರಮ ನಾವು 20 ವರ್ಷದ ಕೆಳಗಡೆ ಯೂತ್ಸ್ನೆಲ್ಲ ಒಂದು ಕಡೆ ಮಾಡಬೇಕು ಅಂತ ವಾಸವಿ ಪ್ರೀಮಿಯರ್ ಲೀಗ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದೀವಿ. ಮೊದಲನೇ ಬಾರಿಗೆ 900 ಜನ ಸುಮಂಗಳಿಯನ್ನು ಒಂದೇ ಜಾಗದಲ್ಲಿ ಕೂರಿಸ್ಬೇಕು ಅನ್ನೋ ಒಂದು ಥಾಟ್ ಬಂದು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮಗೆ 900 ಜನ ಎಕ್ಸ್ಪೆಕ್ಟ್ ಮಾಡಿದ್ರೆ 3 ರಿಂದ 4 ಸಾವಿರ ಜನ ಬಂದರು. 6,000 ಜನಕ್ಕೆ ಇವತ್ತು ಏನು ದರ್ಶನಕ್ಕೆ ಬರ್ತಾರೋ ಯಾವುದೇ ಶುಲ್ಕ ಇಲ್ದರ ಅವರಿಗೆಲ್ಲ ಸಂಕಲ್ಪ ಮಾಡಿಸಿ ದೇವರ ಆಶೀರ್ವಾದ ಸಿಕ್ಕಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ